ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಚಪಾತಿಯಿಂದ ಮಾಡುವ ಪಾಯಸ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್, ಈಸಿ. ನಾನು ಒಂದು 3 ಚಪಾತಿ ತೊಗೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಬೆಲ್ಲದ ನೀರು. ಇದು ಜಸ್ಟ್ ನಾನು ಒಂದು ಗ್ಲಾಸ್ ಬೆಲ್ಲ ತೊಗೊಂಡು ಅದನ್ನು ನೀರಲ್ಲಿ ಬಾಯ್ಲ್ ಮಾಡಿ ಸ್ಟ್ರೈನ್ ಮಾಡ್ಕೊಂಡಿದ್ದೆ. ಯಾಕಂದರೆ ಕಸ ಕಡ್ಡಿ ಏನಾದರೂ ಇರುತ್ತಲ್ಲ ಅದು ಹೋಗ್ಬಿಡುತ್ತೆ. ಹಾಗೆ ಸ್ಟ್ರೈನ್ ಮಾಡಿಕೊಂಡ್ರೆ ಇದು ಬಂದ್ಬಿಟ್ಟು ಶುಗರ್ ಪೇಷಂಟ್ಸು ತಿನ್ಬೋದು, ಬಟ್ ಅಷ್ಟೊಂದು ಜಾಸ್ತಿ ಅಲ್ಲ, ಲಿಮಿಟ್ ಅಷ್ಟೇ. ಯಾವುದಾದ್ರೂ ಲಿಮಿಟ್. ಇದು ಯಾಕಂದರೆ ನಾನು ಶುಗರಿಂದ ಮಾಡಿಲ್ಲ, ಇದು ಬೆಲ್ಲದಿಂದ ಮಾಡಿರೋದು. ನೀವು ಬೇಕಂದರೆ ತಾಟಿ ಬೆಲ್ಲ ಅಂತ ಬರುತ್ತಲ್ಲ ಅದರಿಂದನೂ ಮಾಡ್ಬೋದು. ಅದು ತಿಂದರೆ ತುಂಬ ಒಳ್ಳೇದಂತಾರಲ್ವ. ಸೊ ಹಾಗಾಗಿ ಬೆಲ್ಲದಲ್ಲಿ ತುಂಬ ಐರನ್ ಕಂಟೆಂಟ್ಸು ಇರುತ್ತೆ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತಲೂ ಹೇಳ್ಬೋದು. ಆದಮೇಲೆ ಬೆಲ್ಲದ ನೀರಿಗೆ ಒಂಚೂರು ಚಪಾತಿ ಮಾಡಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಂಗೆ ಮಳ್ಳಿಸ್ಮೇಲೆ ನಾನು ಕಾಯಿ ಮತ್ತು ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಬೇಕಂದರೆ ಸ್ವಲ್ಪ ಗಸಗಸೆ ಹುರಿದಿನೂ ಹಾಕ್ಬೋದು. ತುಂಬ ಟೇಸ್ಟಿ ಆ್ಯಂಡ್ ಚೆನ್ನಾಗಿರುತ್ತೆ. ಒಂಥರ ಗಸಗಸೆದು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಆ ಪೌಡ್ರ್ ಏನಾದರೆ ಮಾಡಿಟ್ಕೊಂಡಿದ್ನೋ ಆ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆದಮೇಲೆ ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಒಂದು 2 ಮಿನಿಟ್ಸ್ ಮಳ್ಳಿಸ್ಕೊಂಬಿಟ್ರೆ ನಮ್ಮ ಚಪಾತಿ ಪಾಯಸ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇದು ಯಾವ ರೀತಿ ಇದೆ ಅಂತ ಹೇಳಿ ನನಗೆ. ಒಂದು ಲೋಟ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಂಡು ಒಂದು 2 ಮಿನಿಟ್ಸ್ ಇಟ್ಟರೆ ರೆಡಿ ಆಗುತ್ತೆ. ಮಾಡ್ತಾ ಇರಬೇಕಾದ್ರೇ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.